ಅಪಘಾತ ನಡೆದ ಸ್ಥಳದಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ಸಾಕಷ್ಟು ಜನ ಕೂಡ ಸೇರಿದ್ದಾರೆ, ಪೊಲೀಸರಿದ್ದಾರೆ, ಸಿಬ್ಬಂದಿ ಇದ್ದಾರೆ, ಕಾರ್ಯಾಚರಣೆ ನಡೀತಾ ಇದೆ. ಅಪಘಾತ ಸ್ಥಳದಿಂದ ಲೈವ್ ದೃಶ್ಯ ಇದೆ. ಇಡೀ ರೋಡ್ ಬ್ಲಾಕ್ ಆಗಿದೆ. ಬಸ್ಸು ಮತ್ತು ಕಂಟೈನರ್ ಸುಟ್ಟು ಕರಕಲಾಗಿ ನಿಂತಿದೆ. ನಮ್ಮ ರಿಪೋರ್ಟರ್ ಕಿರಣ್ ಘಟನೆ ನಡೆದ ಸ್ಥಳದಿಂದಲೇ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸ್ಥಳದಲ್ಲಿ ಯಾರ್ಯಾರಿದ್ದಾರೆ ಈಗ? ಇನ್ನು ಎಷ್ಟೊತ್ತು ಕಾರ್ಯಾಚರಣೆ ನಡೆಯುತ್ತೆ? 8 ಮೃತದೇಹ ಅಂದ್ರೆ ಈಗ ಸಜೀವ ದಹನ 9 ಜನ ಹೇಳ್ತಿದ್ದಾರೆ. ಇನ್ನೊಂದು ಬಾಡಿ ಹೊರಗಡೆ ತೆಗಿಬೇಕಾ? ಇಲ್ಲ ಶ್ವೇತಾ, ಏನಂತಂದ್ರೆ ಈಗಾಗಲೇ ಹೇಳಿದಂಗೆ IGP ಅವರು ಹೇಳಿದಂಗೆ 8 ಮೃತದೇಹಗಳನ್ನು ಬಸ್ನಿಂದ ಹೊರ ತೆಗೆಯಲಾಗಿರ್ತಕ್ಕಂಥದ್ದು. ಒಂದು ಆಸ್ಪತ್ರೆಯಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಯಾರು ಲಾರಿ ಚಾಲಕ ಆಗಿರ್ತಕ್ಕಂಥವನು ಆಸ್ಪತ್ರೆಯಲ್ಲಿ ಈಗಾಗಲೇ ಡೆತ್ ಆಗಿದ್ದಾರೆ. ಸದ್ಯ ಬಸ್ನಿಂದ 8 ಮೃತದೇಹಗಳನ್ನ ತೆಗೆಯಲಾಗಿರ್ತಕ್ಕಂಥ ಮಾಹಿತಿ ಇದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ADC ಕುಮಾರಸ್ವಾಮಿ ಸರ್ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಈಗ. ಸರ್ ಒಂದು ನಿಮಿಷ ಸರ್ ಈ ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತು ಚಿತ್ರದುರ್ಗದ ಜಿಲ್ಲೆಯ ನ್ಯಾಷನಲ್ ಹೈವೇ ಜವಗೊಂಡನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿರುವಂಥ ಖಾಸಗಿ ಬಸ್ ಸೀಬರ್ಡ್ ಬಸ್ಸಿಗೆ ಏನು ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಚಾಲಕನ ಅಜಾಗರೂಕತೆಯಿಂದ ಇದೊಂದು ದುರ್ಘಟನೆ ಸಂಭವಿಸಿದೆ. ಸುಮಾರು ಇವತ್ತಿನ ಬೆಳಗಿನ ಜಾವ 2 ಗಂಟೆಗೆ ಸಂಭವಿಸಿದೆ. ನಾವು 4 ಗಂಟೆ 3:30-4 ಗಂಟೆಗೆ ಸ್ಥಳಕ್ಕೆ ರೀಚ್ ಆದವು. ನಾವು ಪೊಲೀಸು ಎಲ್ಲವ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಇಮಿಡಿಯೇಟ್ಲಿ ಆಮೇಲೆ ಇದು ಫೈರ್ ಇಂಜಿನ್ ಬಂದು ಬೆಂಕಿ ಎಲ್ಲ ನಾವು ನಂದಿಸಿದ್ದೀವಿ. ಸೊ ಈ ಬಸ್ಸಲ್ಲಿ 30 ಜನ ಪ್ರಯಾಣ ಮಾಡ್ತಾಯಿದ್ರು ಅಂತ ಕಂಡು ಬಂದಿದೆ. ಅದರಲ್ಲಿ 24 ಜನ ಹಿರಿಯೂರು ತಾಲೂಕು ಹಾಸ್ಪಿಟ್ಲ್ 12 ಜನ, ಶಿರಾ 9 ಜನ ಮತ್ತು ತುಮಕೂರು 3 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಈಗ 4 ಡೆಡ್ ಬಾಡಿ ಸಿಕ್ಕಿದ್ದಾವೆ ಮತ್ತು ಲಾರಿ ಚಾಲಕ 5 ಡೆಡ್ ಬಾಡಿ ಸಿಕ್ಕಿದ್ದಾವೆ. ಇನ್ನು 4 ಬಾಡಿಗಳು ಸಿಕ್ಕಿಲ್ಲ. ಸೊ ಅದನ್ನು ನಾವು ಬಸ್ಸು ನಜ್ಗುಜ್ಜಾಗಿರೋದ್ರಿಂದ ಅದನ್ನು ಟ್ರೇಸ್ ಔಟ್ ಮಾಡಿ ಅದರ ಅವಶೇಷಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಸಾವಿನ ಪ್ರಮಾಣ ಎಷ್ಟಾಗಿರ್ತಕ್ಕಂಥ ಸಾವಿನ ಪ್ರಮಾಣ ಈಗ ಸಾವಿನ ಪ್ರಮಾಣ ಇಲ್ಲಿವರೆಗೂ 5 ಜನ ಆಗಿದೆ. 4 ಬಸ್ನಲ್ಲಿ, 1 ಲಾರಿ ಡ್ರೈವರ್, 5 ಜನ. ಇನ್ನು ನಮಗೆ ಆ ಬಸ್ಸಿನಲ್ಲಿರುವಂಥ ಪಟ್ಟಿ ಪ್ರಕಾರ 4 ಜನದ್ದು ವಾಸ್ತವ ಏನಾಗಿದೆ ಅಂತ, ಯಾಕೆಂದರೆ ನಮ್ಮಲ್ಲಿ ಇಂಜೂರಲ್ಲೂ ಸಿಕ್ಕಿಲ್ಲ, ಇಲ್ಲಿ ಡೆಡ್ ಬಾಡಿನೂ ಸಿಕ್ಕಿಲ್ಲ. ಸೊ ಅವಶೇಷವನ್ನು ನಮ್ಮ FSL ಟೀಮು ಮತ್ತು ಸೋಕೋ ಟೀಮ್ ಬಂದಿದ್ದಾರೆ, ಅದನ್ನು ಸಂಗ್ರಹಿಸ್ತಾ ಇದ್ದೀವಿ ಮತ್ತು ಅವರ ಫೋನ್ ನಂಬರ್ ಮುಖಾಂತರ ಅವ್ರನ್ನ ಸಂಬಂಧಿಕರಿಗೂ ಸಂಪರ್ಕ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವ್ಯಾವ ಹಾಸ್ಪಿಟ್ಲಲ್ಲಿ ಸದ್ಯ ಚಿಕಿತ್ಸೆ ಪಡ್ತಿದೆ ಸರ್? ಇಂಜೂರಲ್ಲಿ ನಮ್ಮ ಹಿರಿಯೂರು ತಾಲೂಕು ಹಾಸ್ಪಿಟ್ಲಲ್ಲಿ 12 ಜನ ಇದ್ದಾರೆ, ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ, ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಒಂದು ತುಮಕೂರಲ್ಲಿ 3 ಜನ ಶಿಫ್ಟ್ ಆಗಿದ್ದಾರೆ, ಶಿರಾ ಹಾಸ್ಪಿಟಲಲ್ಲಿ 9 ಜನ ಶಿಫ್ಟ್ ಆಗಿದ್ದಾರೆ. ಜೊತೆ ಇದಿಷ್ಟು ADC ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಏನಂತ ಸದ್ಯ ಇವರ ಮಾಹಿತಿ ಪ್ರಕಾರ ಇದು ಹೇಳ್ತಕ್ಕಂಥ, ಆದರೆ IGP ಆಗಲೇ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು 8 ಮೃತದೇಹಗಳನ್ನು ಈಗಾಗಲೇ ಬಸ್ನ ಮೂಲಕ ಹೊರ ತೆಗೆಯಲಾಗಿರ್ತಕ್ಕಂಥದ್ದು. ಒಬ್ಬರು ಲಾರಿ ಚಾಲಕ ಆಗಿರ್ತಕ್ಕಂಥ, ಒಟ್ಟು 9 ಜನ ನಮಗೆ ಸಿಕ್ಕಿರ್ತಕ್ಕಂಥ ಸದ್ಯದ ಪ್ರಾಥಮಿಕ ಮಾಹಿತಿ ಪ್ರಕಾರ 9 ಜನ ಡೆತ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ಕೆಲವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಕೆಲವರು ಬೆಂಗಳೂರಿಗೆ ತೆರಳಿದ್ದಾರೆ, ಕೆಲವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಇನ್ನು ಈಗ ಅಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ಬಸ್ಸು ಮತ್ತು ಕಂಟೈನರ್. ಎಷ್ಟೊತ್ತಾಗ್ಬೋದು? ಯಾಕಂದ್ರೆ ಇದಕ್ಕೂ ಹಿಂದೆ 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ನಾವು ಡಿ ಸುಧಾಕರ್ ಅವ್ರ ಜೊತೆನೂ ಕೂಡ ಮಾತಾಡ್ತಾ ಇದ್ವಿ, ಉಸ್ತುವಾರಿ ಸಚಿವರು ಇನ್ನೇನು ಸ್ಪಾಟಿಗೆ ಬರ್ತಿದ್ದಾರೆ. ಬಟ್ ಅವರು ಹೇಳ್ತಾ ಇದ್ರು ಟ್ರಾಫಿಕ್ ಜಾಮ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ. ಸೊ ಇದು ಕ್ಲಿಯರ್ ಆಗೋದಕ್ಕೆ ಸುಮಾರು 1 ತಾಸು ಬೇಕಾಗ್ಬೋದು ಅಂತ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಅನ್ಸುತ್ತಾ 1 ಅವರ್ ಅಲ್ಲಿ ಮೂವಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ? ಖಂಡಿತ ನಾನು ದೃಶ್ಯಗಳ ಮೂಲಕ ತೋರ್ಸೋಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ ಶ್ವೇತಾ. ಯಾಕಂತಂದರೆ ಈಗ ಬೆಳಿಗ್ಗೆ ನಾವು ಕೂಡ ಈ ಸ್ಪಾಟಿಗೆ 4:45 ಸುಮಾರಿಗೆ ಸ್ಪಾಟಿಗೆ ಎಂಟರ ಸಂದರ್ಭದಲ್ಲಿ ಅವಾಗಿಂದನೂ ಕೂಡ ಏನಂತಂದರೆ ಚಿತ್ರದುರ್ಗದಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಸುಮಾರು 5-10 ಕಿಲೋಮೀಟರ್ ಕೂಡ ಟ್ರಾಫಿಕ್ ಜಾಮ್ ಆಯಿತು. ತುಮಕೂರು ಕಡೆ, ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಯಿತು. ಇದರಿಂದಾಗಿ ಸಾಕಷ್ಟು ಜನ ಒಂದು ರೀತಿ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖ ಮುಖ್ಯ ರಸ್ತೆ ಹೈವೇ, ನ್ಯಾಷನಲ್ ಹೈವೇಲೇ ಈ ರೀತಿ ಅವಘಡ ಆಗಿರೋದ್ರಿಂದ ಅಕ್ಕಪಕ್ಕದ ಸರ್ವಿಸ್ ರೋಡಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಹಾಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಕೂಡ ಸಾಕಷ್ಟು ಪರದಾಡ್ತಕ್ಕಂಥ ದುಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನೀವು ಹೇಳ್ದಂಗೆ ಈಗ ಇನ್ನೊಂದು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇವಾಗ ಏನು ಒಂದು ರೀತಿ DNA ಟೀಮ್ ಆಗಿರ್ಬೋದು, ಸುಕೋ ಟೀಮ್ ಆಗಿರ್ಬೋದು, SDRF ಟೀಮ್ ಆಗಿರ್ಬೋದು, ಈಗ ಮೃತದೇಹಗಳ ಒಂದು ರೀತಿಯ ಏನೋ ಅವಶೇಷಗಳಿಗಾಗಿರ್ಬೋದು, ಏನು ಟೆಸ್ಟಿಂಗಿಗೆ ಏನೆಲ್ಲ ಅಂಶಗಳು ಬೇಕಾಗುತ್ತೆ, ಯಾವೆಲ್ಲ ಪಾರ್ಟ್ಸ್ ಬೇಕಾಗುತ್ತೆ, ಅವನ್ನು ಒಂದು ಹುಡುಕ್ತಕ್ಕಂಥ ಕೆಲಸಗಳು ಕೂಡ ಈಗ ಆಗ್ತಾಯಿದೆ. ಸದ್ಯ ಸುಟ್ಟು ಕರಗಲಾಗಿರ್ತಕ್ಕಂಥ ಏನು ಬಸ್ಸನ್ನು ಸೈಡಿಗೆ ತಳ್ಳಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಹೋಗ್ತಿದ್ದಾರೆ. ನಿಜಕ್ಕೂ ಕೂಡ ಏನಂತಂದರೆ ಸದ್ಯದ ಏನು ಡೆತ್ ಆಗಿರ್ತಕ್ಕಂಥವ್ರಿಗೆ ಯಾವ ರೀತಿ ಅವ್ರನ್ನ ಒಂದು DNA ಕಂಡುಹಿಡಿಯೋ ಒಂದು ನಿಟ್ಟಿನಲ್ಲಿ ಏನೆಲ್ಲ ಬೇಕಾಗುತ್ತೆ ಅಂಶಗಳು, ಯಾವ್ಯಾವೆಲ್ಲ ಟೆಸ್ಟಿಗೆ ಬೇಕಾಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಈಗ ಸಿಬ್ಬಂದಿಗಳು ತಮ್ಮ ಕಾರ್ಯಾಚರಣೆ ನಡೆಸ್ತಿದ್ದಾರೆ. ಒಟ್ಟಾರೆಯಾಗಿ ಏನಂತಂದರೆ ನಿಜಕ್ಕೂ ಕೂಡ ಇಂತಹ ಒಂದು ದುರಂತ ಪ್ರಕರಣ
ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಜನರು ಕೂಡ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಶ್ರುತಾ. ಓಕೆ ಕಿರಣ್, ಹಾಗಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಜಾಗ ಕ್ಲಿಯರ್ ಆಗತ್ತೆ. ಬಟ್ ಈಗ 8 ಮೃತದೇಹ ಹೊರಗಡೆ ತೆಗೆದಿದ್ದಾರೆ. ಸ್ಥಳಕ್ಕೆ ಈ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರಲ್ಲ ಪ್ರಯಾಣಿಕರು, ಅವ್ರ ಕಡೆಯವರು ಯಾರಾದರೂ ಬಂದಿದ್ದಾರಾ? ಯಾಕಂದ್ರೆ ಈ ಸ್ಥಳದಲ್ಲಿ ಘಟನೆ ನಡೆದಿರೋದು, ಅದಾದ ನಂತರ ಇಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಿದ್ರು ಅನ್ನೋ ಮಾಹಿತಿ ತಗೊಳ್ಳೋದಕ್ಕೆ ಅಂತೇನಾದ್ರು? ಇಲ್ಲ ಶ್ರುತಿ, ಏನಂತಂದರೆ ಈಗ ಇನ್ನೊಂದು ಹಾಫ್ ಆನ್ ಅವರ್ಗೆ ಇದು ಎಲ್ಲ ಕ್ಲಿಯರ್ ಆಗುತ್ತೆ. ಈ ಒಂದು ಸ್ಥಳ ಏನಂತಂದರೆ ಈಗ ಅಪಘಾತ ಆಗಿರ್ತಕ್ಕಂಥ ಸ್ಥಳ. ಆದರೆ ಬೆಳಗ್ಗೆಯಿಂದನೂ ಕೂಡ ಸಂಬಂಧಿಕರು ಕೆಲವರು ಫೋನ್ ಸಂಪರ್ಕ ಸಿಕ್ಕಿದ್ರೆ, ಇನ್ನು ಕೆಲವರು ಏನಂತಂದರೆ ಹಿರಿಯೂರು ಮತ್ತು ಶಿರಾದಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಯಾರೂ ಕೂಡ ಇಲ್ಲಿಗೆ ಸ್ಪಾಟಿಗೆ ಬರ್ತಕ್ಕಂಥ ಕೆಲಸ ಮಾಡಿಲ್ಲ. ಅದರಲ್ಲಿ ಒಬ್ಬರು ಲೇಡೀಸ್ ಏನಂತಂದರೆ ಮೂವರು, ಗಗನಶ್ರೀ ಆಗಿರ್ಬೋದು, ರಶ್ಮಿ ಆಗಿರ್ಬೋದು, ರಕ್ಷಿತಾ ಅಂತ ಏನು ಮೂವರು ಹಾಕಿದ್ವಿ. ಆ ಒಂದು ಸಂದರ್ಭದಲ್ಲಿ ಒಬ್ಬರು ರಕ್ಷಿತಾ ಅವ್ರ ಬ್ರದರ್ ಬಂದಿದ್ರು. ಅವರು ಬಂದು ಮತ್ತೆ ವಾಪಸ್ ಹೋಗಿರ್ತಕ್ಕಂಥದ್ದು. ಯಾಕಂತಂದರೆ ಯಾರೂ ಕೂಡ ಸಂಬಂಧಿಕರು ಈ ಒಂದು ಸ್ಥಳಕ್ಕೆ ಆಗಮಿಸಿಲ್ಲ. ಒಟ್ಟಾರೆ ಏನಂತಂದರೆ ರಶ್ಮಿ ಏನು ಅದು ಡೌಟ್ ಇರ್ತಕ್ಕಂಥದ್ದು, ರಶ್ಮಿ ಅವರು ಕೂಡ ಏನಾದರೂ ಬಸ್ಸಲ್ಲಿ ಇದ್ರ, ಅವ್ರದ್ದು ಏನಾದರೂ ಡೆತ್ ಆಗಿರಬಹುದಾ ಅಂತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಕನ್ಫರ್ಮೇಶನ್ ಇಲ್ಲ. ಹಾಗಾಗಿ ಗಗನ ರಶ್ಮಿ ರಕ್ಷಿತಾ ಸಿಚುವೇಶನ್ ಏನು ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರ ಬ್ರದರ್ ಇಲ್ಲೇ ಬಂದಿದ್ರು. ಯಾಕಂದ್ರೆ ಇಲ್ಲಿ 8 ಮೃತದೇಹ ಇದೆಯಲ್ಲ, ಕೆಲವರು ಆಸ್ಪತ್ರೆ ಎಲ್ಲ ಸುತ್ತಾಡ್ಬಿಡ್ತಾರೆ, ತಕ್ಷಣಕ್ಕೆ ಇಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ರಕ್ಷಿತಾ ಬ್ರದರ್ ಇಲ್ಲಿ ಬಂದು ನೋಡಿ ಮತ್ತೆ ಆಸ್ಪತ್ರೆಗೆ ಹೋಗಿದ್ದಾರೆ. ಈಗ ರಕ್ಷಿತಾ ಬ್ರದರ್ ಶ್ರೇಯಸ್ ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಏನಂತಂದ್ರೆ ಶ್ರುತಾ, ಬೆಳಗ್ಗೆ ನನಗೆ ಒಂದು ಫೋನ್ ಬಂತು, ಇಮಿಡಿಯೇಟ್ ಆಗಿ ನಾನು ಆ ಫೋನ್ನ ಆಧಾರದ ಮೇಲೆ ನಾನು ಸ್ಥಳಕ್ಕೆ ಬಂದೆ ಅಂತಕ್ಕಂಥ ಮಾಹಿತಿ ಕೊಡಿದ್ರು. ಆದರೆ ತದನಂತರದಲ್ಲಿ ಆ ಫೋನ್ ಸ್ವಿಚ್ ಆಫ್ ಆಯಿತು, ಫೋನ್ ಸಿಕ್ಕಿಲ್ಲ. ನಮ್ಮ ಅಕ್ಕ ಶಿರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ರಶ್ಮಿ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಗಗನಶ್ರೀ ಮತ್ತು ರಕ್ಷಿತಾ ಇಬ್ಬರೇ ಸಿಕ್ಕಿರೋದು, ರಶ್ಮಿ ಅವ್ರು ಸಿಕ್ತಿಲ್ಲ. ಹಾಗಾಗಿ ಈ ರಶ್ಮಿ ಅವ್ರು ಏನಾದರೂ ಬೇರೆ ಸಾವಾಗಿರಬಹುದಾ ಅಂತಕ್ಕಂಥ ಅನುಮಾನ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ಶ್ರೇಯಸ್ ಹೇಳಿದರು. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಪೊಲೀಸ್ನವರು, ಯಾಕೆಂತಂದರೆ ಯಾರು ಡೆತ್ ಆಗಿದ್ದಾರೆ ಏನು ಕನ್ಫರ್ಮ್ ಇಲ್ಲ ಕಾರಣ ಏನಂತಂದರೆ ಮೂವರು ಕೂಡ ಖಾಸಗಿ ಕಂಪ್ನಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರು. ಮೂವರು ಸ್ನೇಹಿತರಾಗಿರೋದ್ರಿಂದ ಜೊತೆಗೆ ಬಂದಿದ್ರು. ಆದರೆ ಇವರಿಬ್ಬರು ಗಗನ ಮತ್ತು ರಕ್ಷಿತಾ ಸೇಫ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ರಶ್ಮಿನೂ ಕೂಡ ಹೊರಗಡೆ ಬಂದಿದ್ದಾರಾ ಅಥವಾ ಶಿರಾ ಅಥವಾ ಹಿರಿಯೂರಲ್ಲಿ ಏನಾದರೂ ಚಿಕಿತ್ಸೆ ಪಡಿತಿದ್ದಾರಾ ಅಥವಾ ಡೆತ್ ಆಗಿದ್ದಾರಾ ಅಂತಕ್ಕಂಥದ್ದು ಒಂದು ರೀತಿಯ ಯಕ್ಷ ಪ್ರಶ್ನೆ ಇದೆ. ಇದಕ್ಕೆಲ್ಲ ಉತ್ತರ ಪೊಲೀಸ್ ಇಲಾಖೆಯಿಂದ ಸಿಗಬೇಕಾಗಿದೆ ಶ್ರುತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.